ರುದ್ರಾಪುರ ಅನ್ನೋ ಒಂದು ಊರಲ್ಲಿ ಅಂಜಯ್ಯ ಅನ್ನೋ ಒಬ್ಬ ಬಟ್ಟೆ ವ್ಯಾಪಾರಿ ಇದ್ದ. ಭುಜಕ್ಕೆ ಬಟ್ಟೆಗಳ ಮೂಟೆ ಹಾಕೊಂಡು ಊರೂರ್ ತಿರುಗ್ತಾ ಬಟ್ಟೆ ಮಾರ್ತಿದ್ದ ಅಂಜಯ್ಯ. ಅದರಿಂದ ಬಂದ ಸಂಪಾದನೆಯಿಂದ ಕುಟುಂಬನ ಪೋಷಿಸ್ತಿದ್ದ. ಅವನ ಎರಡನೇ ಹೆಂಡತಿ ಅಪರ್ಣ, ಅವನ ಮಗಳ ಹೆಸರು ಗೀತಾ. ಗೀತನ್ಗೋಸ್ಕರ ಅಡ್ಗೆ ಮನೆಯಲ್ಲಿ ಅಪರ್ಣ ಚಿಕನ್ ಮಾಡ್ತಿರ್ತಾಳೆ. ಬೇಕಾಗಿರೋದ್ ಮಾಡಕ್ಕಾದ್ರೆ ಸಾಯ್ತಾ ಇದೀನಿ. ಕೇಳಿಸ್ದವಳ್ ಇಟ್ಕೊಳ್ಳೋಣ ಅಂದ್ರೆ ಇವ್ರ ಸಂಪಾದನೆನೇ ಸಾಕಾಗಲ್ಲ, ಎಲ್ಲ ನಾನೇ ಬರಹ ಅಂತ ಅಪರ್ಣ ಅನ್ಕೊಳ್ತಾ ಈರುಳ್ಳಿನ ಹೆಚ್ಚುತ್ತಾ ಅಳ್ತಿರ್ತಾಳೆ. ಅಷ್ಟರಲ್ಲಿ ಗೀತಾ ಅಡ್ಗೆ ಮನೆ ಹತ್ರಕ್ ಬರ್ತಾಳೆ. ಅಮ್ಮ, ಚಿಕನ್ ರೆಡಿ ಆಗಿದ ತಕ್ಷಣ ಕರಿ, ನಾನು ಓದ್ಕೋತಾ ಇರ್ತೀನಿ. ಆಯ್ತಮ್ಮ, ಹೋಗಿ ಓದ್ತಾ ಇರು, ನಾನು ಚಿಕನ್ ಆದ್ಮೇಲೆ ಕರಿತೀನಿ. ಇನ್ನು ಗೀತಾ ಅಲ್ಲಿಂದ ತನ್ನ ರೂಮ್ಗೆ ಹೋಗಿ ಬಾಗ್ಲಾಕೊಂಡು ಚಿಲ್ಕ ಹಾಕೋತಾಳೆ. ಅಪರ್ಣ ಅಡ್ಗೆ ಮಾಡ್ತಾ ಇರ್ತಾಳೆ. ನನ್ ಸವತಿ ಮಗಳಿದ್ದಾಗ್ಲೇ ಚೆನ್ನಾಗಿತ್ತು. ಹೊಡ್ದೋ ಬರ್ದೋ ಅವಳ ಹತ್ರ ಕೆಲ್ಸ ಮಾಡ್ಕೋತಾ ಇದ್ದೆ. ಈಗೇನ್ ಮಾಡೋದು? ಅವಳ ಅದೃಷ್ಟನೋ ನನ್ ದುರದೃಷ್ಟನೋ ಗೊತ್ತಿಲ್ಲ. ಅವಳನ್ನ ಒಬ್ಬ ಪ್ರೀತಿಸಿ ಮದುವೆ ಮಾಡ್ಕೊಂಡ. ಅವಳೇನೋ ಅತ್ತೆ ಮನೆಗೆ ಹೋಗ್ಬಿಟ್ಲು. ಆವಾಗಿಂದ ನನ್ಗೆ ಈ ಚಾಕ್ರಿ ತಪ್ತಾ ಇಲ್ಲ. ಹೀಗಂತ ಅಪರ್ಣ ಅನ್ಕೊಳ್ತಿದ್ದ ಹಾಗೆ ನಂದಿನಿ ತನ್ನ ಭುಜಕ್ಕೆ ಹ್ಯಾಂಡ್ ಬ್ಯಾಗ್ ಹಾಕೊಂಡು ಮನೆಗೆ ಬರ್ತಾಳೆ. ಬಾಗ್ಲ ಹತ್ರ ನಿಂತ್ಕೊಂಡು ಒಳಗಡೆ ನೋಡ್ತಿರ್ತಾಳೆ. ಯಾರು ಕಾಣದೇ ಇರೋದನ್ನ ನೋಡಿ ಹೀಗೆ ಹೇಳ್ತಾಳೆ. ಅಪ್ಪ, ಚಿಕ್ಕಮ್ಮ, ಗೀತಾ, ಯಾರು ಇಲ್ವಾ ಮನೆಯಲ್ಲಿ? ಅಡುಗೆ ಮನೆಯಲ್ಲಿರೋ ಅಪರ್ಣ ನಂದಿನಿ ಧ್ವನಿ ಕೇಳಿ ಅಡುಗೆ ಮನೆಯಿಂದ ಹಾಲ್ಗೆ ಬಂದು ಬಾಗ್ಲ ಹತ್ರಕ್ಕೆ ನೋಡ್ತಾಳೆ. ಅಲ್ಲಿ ನಗ್ತಾ ಇರೋ ತನ್ನ ಸವತಿ ಮಗಳು ನಂದಿನಿ ಕಾಣಿಸ್ತಾಳೆ. ಆಗ ಅಪರ್ಣ ಇಷ್ಟವಿಲ್ಲದ ಮುಖ ಇಟ್ಕೊಂಡು ಈ ರೀತಿ ಹೇಳ್ತಾಳೆ. ಇದೇನಿದು? ನನ್ ಸವತಿ ಮಗಳು ನೆನ್ಸ್ಕೊಂಡಿದ ತಕ್ಷಣ ಮನೆಗ್ ಬಂದಿದ್ದಾಳೆ. ಕನಸ ನಿಜಾನ? ಏನೋ ಈ ಮಾಯ. ಹಿಂಗ ಅನ್ಕೊಂಡಿದ ತಕ್ಷಣ ಪ್ರತ್ಯಕ್ಷ ಆದ್ಲು. ತನ್ನ ಮಲತಾಯಿ ಇಷ್ಟವಿಲ್ಲದ ಮುಖ ಇಟ್ಕೊಳ್ತಿದ್ದ ಹಾಗೆ ನಂದಿನಿ ಏನು ಮಾತಾಡದೆ ತಲೆ ತಗ್ಗಿಸ್ಕೊಂಡು ಒಳಗಡೆ ಬರ್ತಾ ಅಪರ್ಣ ಹತ್ರಕ್ಕೆ ಬರ್ತಾಳೆ. ಹೆಂಗಿದಾರ ಚಿಕ್ಕಮ್ಮ? ಅಪ್ಪ ಇಲ್ವಾ? ಹಾ, ಇಷ್ಟ ದಿನ ಚೆನ್ನಾಗಿತ್ತಮ್ಮ ನಮ್ ಬಾಳು. ಇನ್ನ ನೀನು ಕಾಲಿಟ್ಟಿದ್ಯಲ್ವಾ, ಇನ್ಮೇಲೆ ಏನಾಗತ್ತೋ ಏನೋ ನಮ್ಗ್ ಗೊತ್ತಿಲ್ಲ. ಅಪ್ಪ ತಂಗಿ ಇಲ್ವಾ ಚಿಕ್ಕಮ್ಮ? ಇಬ್ರು ಕಾಣಿಸ್ತಾ ಇಲ್ಲ. ಅಪ್ಪನ ನನ್ ಸೀರೆಯಲ್ಲಿ ಗಂಟ ಕೊಡಿದೀನಿ, ತೆಗಿಲಾ? ಬಂದಿದ್ ವಿಷಯ ಹೇಳು. ಇನ್ನು ಅಷ್ಟರಲ್ಲಿ ಬಟ್ಟೆಗಳ ಮೂಟೆನ ಭುಜಕ್ಕೆ ಹಾಕೊಂಡು ಒಳಗಡೆ ಬರ್ತಾನೆ ನಂದಿನಿ ತಂದೆ ಅಂಜಯ್ಯ. ತುಂಬಾ ಆಶ್ಚರ್ಯದಿಂದ ತನ್ನ ಪ್ರಾಣನೇ ಆದಂತಹ ನಂದಿನಿನ ನೋಡ್ತಾ ಇದ್ದ ಹಾಗೆ ಅಂಜಯ್ಯನ ಮುಖ ಆನಂದದಿಂದ ಹೊಳೆಯೋಕ್ ಶುರುವಾಗುತ್ತೆ. ಭುಜದ ಮೇಲಿದ್ದ ಬಟ್ಟೆಗಳ ಮೂಟೆನ ಸೋಫಾ ಮೇಲಿಟ್ಟು ತುಂಬಾ ಸಂತೋಷದಿಂದ ಮಗಳ ಹತ್ರಕ್ಕೆ ಬರ್ತಾನೆ ಅಂಜಯ್ಯ. ಚೆನ್ನಾಗಿದ್ದೀಯಾ ಮಗಳೇ? ಒಬ್ಬಳೇ ಬಂದಿದ್ಯಾ? ಅಳಿಯಂದ್ರಲ್ಲಿ? ಅವರು ಆಮೇಲೆ ಬರ್ತಾರಪ್ಪ. ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ನೀವು ತಾತ ಆಗ್ತೀರಾ ಅಪ್ಪ? ಮೊದಲ ಏರಿಗೆ ತವರ್ ಮನೆಯವರೇ ಮಾಡ್ಬೇಕಂತಲ್ಲಪ್ಪ, ಅದಕ್ಕೆ ಬಂದೆ. ನನ್ ಮಗು ಹುಟ್ಟೋವರೆಗೂ ಇಲ್ಲೇ ಇರ್ತೀನಪ್ಪ. ಇನ್ನು ಆ ಮಾತನ್ನ ಕೇಳಿಸ್ಕೊಂಡು ಅಂಜಯ್ಯ ತುಂಬಾ ಖುಷಿ ಪಡ್ತಾನೆ. ಆದ್ರೆ ಅಪರ್ಣನ್ಗೆ ಕೋಪ ಬರುತ್ತೆ. ಕೋಪದಿಂದ ಕಣ್ಬಿಟ್ಕೊಂಡು ನೋಡ್ತಿರ್ತಾಳೆ. ಕೇಳ್ದ್ಯಾ ಅಪರ್ಣ? ನಾನು ಅಜ್ಜ ಆಗ್ತಾ ಇದ್ದೀನಿ, ನೀನು ಅಜ್ಜಿ ಆಗ್ತಾ ಇದೀಯಾ ಅಂತ ಹೇಳ್ತಾ ನಂದಿನಿ ಭುಜದ ಮೇಲೆ ಪ್ರೀತಿಯಿಂದ ಕೈ ಹಾಕಿ ಈ ರೀತಿ ಹೇಳ್ತಾನೆ. ಮಗಳಿಗೆ ಚೊಚ್ಚಲ್ ಹೆರಿಗೆನ ತವ್ರ ಮನೆಯವರೇ ಮಾಡ್ಬೇಕು, ಅದೇ ನಮ್ಮ ಪದ್ಧತಿ. ಅದನ್ನ ನಾವು ಮರಿಬಾರ್ದು, ನೀನ್ ಇಲ್ಲೇ ಇರು. ಇನ್ನು ಅಂಜಯ್ಯ ನಂದಿನಿಗ ಆ ರೀತಿ ಹೇಳ್ತಿದ್ದ ಹಾಗೆ ಆ ಮಾತು ಕೇಳಿಸ್ಕೊಂಡು ಅಪರ್ಣನ್ಗೆ ತುಂಬಾ ಕೋಪ ಬರುತ್ತೆ. ಅವಳೇ ನನ್ ಮಗಳಲ್ಲ, ಇವಳ ಮಗಳಿಗೆ ನಾನ್ ಯಾಕೆ ಅಜ್ಜಿ ಆಗ್ತೀನಿ? ಅದು ಸಾಧ್ಯ ಇಲ್ಲ. ಸಾಯೋವರೆಗೂ ಇವಳು ಸವತಿ ಮಗಳೇ. ನನ್ನ ಗೀತನ್ ಮಕ್ಳಿಗೆ ಮಾತ್ರನೇ ನಾನ್ ಅಜ್ಜಿ ಅಂತ ಅಪರ್ಣ ಗಂಡನ ಹೇಳಿ ತಕ್ಷಣಕ್ಕೆ ನಂದಿನಿ ಹತ್ರ ಹೋಗಿ ಅವಳ ಕತ್ತೆ ಹಿಡ್ಕೊಳ್ತಾಳೆ. ಏನೇ ಪ್ರೆಗ್ನೆಂಟ್ ಅಂತ ಹೇಳ್ಕೊಂಡು ಇಲ್ಲೇ ಇರೋಣ ಅನ್ಕೊಂಡ್ಯಾ? ನಿನ್ಗೂ ನಿನ್ ಮಗುಗೂ ಇಡಕ್ಕೆ ನಿಮ್ಮಪ್ಪ ಏನು ಅಷ್ಟು ಸಂಪಾದನೆ ಮಾಡ್ತಾ ಇಲ್ಲ. ಚಿಕ್ಕಮ್ಮ, ಕತ್ ನೋವ್ತಾ ಇದೆ ಚಿಕ್ಕಮ್ಮ, ಕೈ ಎತ್ತಿ ಚಿಕ್ಕಮ್ಮ. ಅಪರ್ಣ, ಗರ್ಭಿಣಿ ಇರೋ ಮಗಳಿಗೆ ಆ ರೀತಿ ಮಾಡೋದ್ ತಪ್ಪು. ನಿನ್ಗೆ ಮದ್ವೆಗ್ ಮುಂಚೆನೆ ಹೇಳಿದೀನಿ ನನ್ಗೆ ಮಗಳಿದ್ದಾಳೆ ಅಂತ. ಅವಳಗ್ ನೀನ್ ತಾಯಿ ಆದ್ರೇನೆ ನೀನ್ ನನಗ್ ಹೆಂಡತಿ ಆಗ್ತೀಯ ಅಂತ ಹೇಳಿದ್ದೆ. ಆದ್ರೆ ನೀನ್ ನನ್ ಮಗಳಿಗೆ ತಾಯಿ ಆಗ್ಲಿಲ್ಲ, ನನ್ ಹೆಂಡತಿಯಾಗಿ ಗೀತನಿಗೆ ತಾಯಿ ಆದೆ. ಏನು ಮಗಳು ಬಂದಿದ ತಕ್ಷಣ ಬಾಯ್ ಜಾಸ್ತಿ ಆಗ್ಬಿಟ್ಟಿದೆ. ತಿನ್ನಕ್ಕೆ ನಿನ್ಗೆ ಗತಿ ಇಲ್ಲ, ಇನ್ ಅವಳಿಗೆ ನಿಡ್ತೀಯ? ನಾನ್ ತಿನ್ನೋದ್ರಲ್ಲೇನೆ ನನ್ ಮಗಳಿಗೆ ಸ್ವಲ್ಪ ತಿನ್ಸಿ ಅವಳನ್ನ ಸಾಕ್ತೀನಿ. ಇನ್ನು ಅಷ್ಟರಲ್ಲಿ ಎಲ್ರಿಗೂ ಸೀದೋಗಿರೋ ವಾಸನೆ ಬರ್ತಾ ಇತ್ತು. ತಕ್ಷಣಕ್ಕೆ ಅಪರ್ಣ ಈ ರೀತಿ ಹೇಳ್ತಾಳೆ. ಅಯ್ಯೋ, ನನ್ ಮಗಳಿಗೋಸ್ಕರ ಚಿಕನ್ ಮಾಡ್ತಾ ಇದ್ದೆ, ಎಲ್ಲ ಸೀದೋಗಿದೆ ಅನ್ಸುತ್ತೆ ಅಂತ ಹೇಳ್ತಾ ಅಪರ್ಣ ಅಡುಗೆ ಮನೆಗೆ ಹೋಗ್ತಾಳೆ. ಗ್ಯಾಸ್ ಮೇಲಿರೋ ಚಿಕನ್ ಪಾತ್ರೆ ಕಪ್ಪಾಗಿರುತ್ತೆ, ಸೀದೋಗಿರುತ್ತೆ.
ದರಿದ್ರದವಳು ಮನೇಲಿ ಕಾಲಿಟ್ಲೋ ಇಲ್ವೋ, ಸಾರೆಲ್ಲ ಕರ್ಗೋಯ್ತು. ಇನ್ನ ಏನೆಲ್ಲ ನೋಡ್ಬೇಕಿದ್ಯೋ ಗೊತ್ತಿಲ್ಲ. ಈ ತರ ಅಪರ್ಣ ಅಡುಗೆ ಮನೆಯಲ್ಲಿ ಕಿರಿಚ್ತಿರ್ತಾಳೆ. ಈ ಮಾತುಗಳನ್ನ ಹಾಲಲ್ಲಿರೋ ಅಂಜಯ್ಯ ಮತ್ತೆ ನಂದಿನಿ ಕೇಳಿಸ್ಕೊಳ್ತಿರ್ತಾರೆ. ನಂದಿನಿ ತುಂಬಾ ನೋವು ಪಟ್ಕೊಳ್ತಾಳೆ. ನೋಡಮ್ಮ ನಂದಿನಿ, ನನಗಿಂತ ನಿನ್ ಚಿಕ್ಕಮ್ಮನ ಬಗ್ಗೆ ನಿನಗೆ ಚೆನ್ನಾಗ್ ಗೊತ್ತು. ಯಾವ ಮಾತನ್ನು ತಲೆ ಕೆಡ್ಸ್ಕೋಬೇಡ. ನಿನಗಿಲ್ಲಿ ಯಾವ ತೊಂದರೆ ಆಗದಿರೋ ಹಾಗೆ ನಾನ್ ನೋಡ್ಕೋತೀನಿ. ನಿನಗೇನ್ ಬೇಕೋ ನನ್ನನ್ ಕೇಳೋ. ಆಯ್ತಪ್ಪ, ನಾಳೆ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಪ್ಪ. ಹಾ ಹೋಗೋಣ ಮಗಳೇ. ಈಗ ನೀನು ಹೋಗಿ ತಂಗಿ ಗೀತಾನ್ ಕೋಣೆಲಿ ವಿಶ್ರಾಂತಿ ತಗೋ. ಇನ್ನು ಅಲ್ಲಿಂದ ಬ್ಯಾಗ್ ತಗೊಂಡು ನಂದಿನಿ ಗೀತಾನ್ ರೂಮ್ ಹತ್ರಕ್ ಬರ್ತಾಳೆ. ಬಾಗ್ಲು ತಟ್ತಾಳೆ. ಆದ್ರೆ ಗೀತಾ ಬಾಗ್ಲು ಹಾಕೊಂಡು ಓದೋ ನೆಪದಲ್ಲಿ ತನ್ನ ಬಾಯ್ ಫ್ರೆಂಡ್ ತನೀಶ್ ಜೊತೆ ಫೋನಲ್ಲಿ ಮಾತಾಡ್ತಿರ್ತಾಳೆ. ಬಾಗ್ಲು ಬಡದ ಶಬ್ದ ಕೇಳಿಸ್ಕೊಂಡು ಬಾಗ್ಲು ತೆಗಿತಾಳೆ. ಎದುರುಗಡೆ ನಗ್ತಾ ಇರೋ ನಂದಿನಿ ಕಾಣಿಸ್ತಾಳೆ. ಇಷ್ಟೇ ಇಲ್ದಿರೋ ಮುಖ ಮಾಡ್ಕೊಂಡು ಫೋನ್ ಕಟ್ ಮಾಡಿ ಬೇಗ ಬೇಗ ಅಡುಗೆ ಮನೇಲಿರೋ ಅಪರ್ಣನ ಹತ್ರಕ್ಕೆ ಹೋಗ್ತಾಳೆ ಗೀತಾ. ಅಮ್ಮ, ಆ ನಂದಿನಿ ನನ್ ರೂಮಿಗೆ ಬಂದಿದ್ದಾಳೆ. ನಾನ್ ಹೆಂಗ್ ಓದ್ಕೋಬೇಕು ಹೇಳು? ಇನ್ನು ಆ ಮಾತು ಕೇಳಿಸ್ಕೊಂಡು ಅಡುಗೆ ಮನೆಯಿಂದ ದೊಡ್ಡ ಹೆಜ್ಜೆ ಹಾಕ್ತಾ ತಾಯಿ ಮಗಳಿಬ್ರು ಗೀತಾನ್ ರೂಮಿಗೆ ಬರ್ತಾರೆ. ನಂದಿನಿ ಬೆಡ್ ಮೇಲೇನೆ ಕೂತಿರ್ತಾಳೆ. ಅದನ್ನ ನೋಡಿ ಅಪರ್ಣನ್ಗೆ ತುಂಬಾ ಕೋಪ ಬರುತ್ತೆ. ಏನೇ ಕೆಳಗಡೆ ಕುತ್ಕೊಳಕ್ಕಾಗಲ್ವಾ? ಇದೇನಾದ್ರೂ ನಿಮ್ಮಪ್ಪ ಸಂಪಾದನೆ ಮಾಡಿದ್ ಸೊತ್ತಾ? ಜಾಮ್ ಜಾಮ್ ಅಂತ ಹೋಗಿ ಬೆಡ್ ಮೇಲೆ ಕುತ್ಕೊಂಡಿದ್ಯಾ? ಅಪರ್ಣ ಬಂದು ಈ ರೀತಿ ಹೇಳ್ತಿದ್ದ ಹಾಗೆ ನಂದಿನಿ ತಕ್ಷಣಕ್ಕೆ ಎದ್ದು ನಿಂತ್ಕೋತಾಳೆ. ನೀನು ಇಲ್ಲಿರೋವರೆಗೂ ಕೆಳಗಡೆನೆ ಮಲ್ಕೋಬೇಕು, ಜ್ಞಾಪಕ ಇಟ್ಕೋ. ನನ್ನ ಗಂಡನ್ ಮಾತ್ ಕೇಳೇ ನಿನ್ನ ಈ ಮನೆಯಲ್ಲಿ ಈ ರೂಮಲ್ಲಿ ಇರಕ್ ಬಿಡ್ತಿದೀನಿ. ಇಲ್ಲಿ ನೀನು ಅವ್ರ ದೃಷ್ಟಿಯಲ್ಲಿ ಮಗಳು, ಆದ್ರೆ ನಮ್ ದೃಷ್ಟಿಗೆ ಕೆಲ್ಸದವಳು. ಭದ್ರವಾಗಿರು ನನ್ನ ಹತ್ರ. ಹೋಗಿ ತಿನ್ನಕ್ಕೇನಾದ್ರೂ ಮಾಡು. ಅಪರ್ಣ ಈ ರೀತಿ ಹೇಳ್ತಿದ್ದ ಹಾಗೆ ನಂದಿನಿ ಏನು ಮಾತಾಡದೆ ಆ ರೂಮಿಂದ ಹೊರಗಡೆ ಹೋಗ್ತಾಳೆ. ಪುಕ್ಸಾಟೆಲ್ ಕೆಲ್ಸ ಮಾಡೋ ಕೆಲ್ಸದವಳು ಮನೆಗ್ ಬಂದಿದ್ದಾಳೆ ಗೀತಾ. ಇನ್ನ ನಮ್ಮಿಷ್ಟ. ನಿನ್ಗೇನ್ ತಿನ್ಬೇಕನ್ಸತ್ತೋ ಅದ್ ಮಾಡ್ಸ್ಕೋ. ನಾನು ಅಷ್ಟೇ, ಇನ್ಮೇಲೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಟಿವಿ ಸೀರಿಯಲ್ ನೋಡ್ತೀನಿ. ಇನ್ನು ರಾತ್ರಿ 10 ಆಗ್ತಾ ಬರುತ್ತೆ. ನಂದಿನಿ ಹಾಸಿಗೆನ ಕೆಳಗ್ ಹಾಸ್ಕೊಂಡ್ ಮಲ್ಕೋತಾಳೆ. ಗೀತಾ ಮೇಲೆ ಬೆಡ್ಡಲ್ ಮಲ್ಕೊಂಡು ಫೋನಲ್ಲಿ ಮಾತಾಡ್ತಿರ್ತಾಳೆ. ಇನ್ನು ಇನ್ನೊಂದ್ ರೂಮಲ್ಲಿ ಬೆಡ್ ಮೇಲೆ ಅಪರ್ಣ ಮಲ್ಕೊಂಡಿರ್ತಾಳೆ. ಬೆಡ್ ಪಕ್ಕ ಕೆಳಗಡೆ ಹಾಸ್ಕೊಂಡು ಅಂಜಯ್ಯ ಮಲ್ಗಿರ್ತಾನೆ. ಅಂಜಯ್ಯನ್ಗೆ ತನ್ನ ಮೊದಲನೇ ಮಗಳು ಗರ್ಭಿಣಿ ಆಗಿರೋದು, ತನ್ನ ಹತ್ರಕ್ ಬಂದಿರೋದು ಇದು ಆತನಿಗೆ ತುಂಬಾ ಖುಷಿ ತಂದ್ಕೊಟ್ಟಿರುತ್ತೆ. ತನ್ನ ಮಗಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಆತನಿಗೆ ದುಡ್ಡು ಬೇಕು. ಇವಾಗ ಹೇಗ್ ಮಾಡೋದು ಅಂತ ಯೋಚಿಸ್ತಾ ಅಪರ್ಣನ ಹತ್ರ ಕೇಳೋಣ ಅನ್ಕೋತಾನೆ. ಹಾಸಿಗೆಯಿಂದ ಎದ್ದು ಅಪರ್ಣನ ಹತ್ರಕ್ ಮಾತಾಡ್ತಾನೆ. ಅಪರ್ಣ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಆದ್ರೆ ನಾನ್ ನಿಮ್ ಹತ್ರ ಮಾತಾಡಲ್ಲ. ನನ್ಗೆ ತುಂಬಾ ತಲೆನೋವಿದೆ. ಹೋಗಿ ಇಲ್ಲಿಂದ. ನನಗ್ ಗೊತ್ತು ಅಪರ್ಣ, ನಂದಿನಿ ಬಂದಿರೋದ್ ನಿನ್ಗಿಷ್ಟ ಇಲ್ಲ ಅಂತ. ಇಷ್ಟಕ್ಕೂ ಅವಳಗ್ ಬೇರೆ ಯಾರಿದಾರೆ ಹೇಳು? ಆದ್ರೆ ಇವಾಗ ನಾನೇನ್ ಮಾಡ್ಬೇಕು? ಆರ್ತಿ ತೆಗ್ದು ಹಾಡೇನಾದ್ರೂ ಆಡ್ಬೇಕಾ? ನಂದಿನಿನ ಆಸ್ಪತ್ರೆಗೆ ನಾವೇ ತೋರಿಸ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ದುಡ್ಡು ಬೇಕಿತ್ತು ಅಪರ್ಣ. ಇನ್ನು ಅಂಜಯ್ಯ ದುಡ್ಡಿನ ವಿಷಯ ಮಾತಾಡ್ತಾ ಇದ್ದ ಹಾಗೆ ಆ ಮಾತ್ ಕೇಳಿಸ್ಕೊಂಡು ಅಪರ್ಣ ಬೆಡ್ ಮೇಲೆ ಎದ್ದು ಕೂತ್ಕೋತಾಳೆ. ತುಂಬಾ ಕೋಪ ಮಾಡ್ಕೊಳ್ತಾಳೆ. ಅವಳಿಗೆ ಊಟ ಹಾಕೋದೇ ವೇಸ್ಟ್ ಅಂದ್ರೆ ಇದ್ರಲ್ಲಿ ಅವಳನ್ನ ಹಾಸ್ಪಿಟಲ್ ಬೇರೆ ಕರ್ಕೊಂಡು ಹೋಗ್ಬೇಕಾ ನೀನು? ಗರ್ಭಿಣಿ ಇದ್ದಾಳಲ್ವಾ ಅಪರ್ಣ, ಮಾಡ್ಲೇಬೇಕು. ನೀನು ಅಂದ್ರೆ ಈ ಮನೆ ಪತ್ರ ನಾಡ ಇಟ್ಟು ದುಡ್ಡು ತಗೊಂಡ್ ಬರ್ತೀನಿ. ಚೆನ್ನಾಗಿ ತಿರ್ಗಾಡಿ ತುಂಬಾ ಸೀರೆಗಳನ್ನ ಮಾರ್ಬಿಟ್ಟು ಹಣ ಗಳಿಸಿ ಅಡ ಇಟ್ಟಿರೋ ಪತ್ರನ ವಾಪಸ್ ಬಿಡ್ಸ್ಕೊಳ್ಳೋಣ ಅಪರ್ಣ. ನನಗಿಷ್ಟ ಇಲ್ಲ. ಆಮೇಲೆ ನಿಮ್ಮಿಷ್ಟ. ನನ್ ಸವತಿ ಮಗಳು ಪ್ರೆಗ್ನೆಂಟ್ ಆಗಿದ್ರೆ ನಾನ್ ಯಾಕೆ ನನ್ ಮನೆ ಪತ್ರ ಅಡ ಇಡ್ಬೇಕು? ಇಡಲ್ಲ. ಮತ್ತೆ ನಾನನ್ನ ಬಿಡಿಸ್ಕೊಡ್ತೀನಿ ಅಪರ್ಣ. ನನ್ ಮಾತ್ ಮೇಲೆ ನಂಬಿಕೆ ಇಲ್ವಾ ಹೇಳು? ನೀವೇನ್ ಹೇಳಿದ್ರು ನಾನ್ ಕೇಳಲ್ಲ. ನನ್ ಸವತಿ ಮಗಳಿಗೋಸ್ಕರ ನೀವ್ ನನ್ನ ಹತ್ರ ಜಗಳ ಮಾಡ್ಬೇಡಿ. ನಾನ್ ನನ್ ಮನೆ ಕಾಹಿತೆ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ. ನೋಡು, ಒಂದ್ ಮಾತು ತುಂಬಾ ಚೆನ್ನಾಗಿ ನೆನ್ಪಿಟ್ಕೋ ಅಪರ್ಣ. ಈ ಮನೆ ನನ್ ಮೊದಲನೇ ಹೆಂಡತಿ ಸರೋಜಾದು. ಅವಳು ಸತ್ತಿದ್ದಕ್ಕೆ ಇದನ್ನ ನಿನ್ ಹೆಸರಿಗೆ ಬರ್ದಿದ್ ನಾನು. ಮರಿಬೇಡ ಇದನ್ನ. ಇದ್ರಲ್ಲಿ ನಂದಿನಿ ಕೂಡ ಹಕ್ಕಿದೆ. ಪತ್ರದಲ್ಲಿ ಈ ವಿಷಯನ ಬರ್ದಿದ್ದೀನಿ ನಾನು. ನಾನ್ ಬದುಕಿರುವಾಗ್ಲೇ ನನ್ ಮಗಳನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ನೀನು. ಇನ್ನು ನನ್ ಸತ್ ಮೇಲೆ ಅವಳನ್ನ ನೋಡ್ಕೋತೀಯಾ ಹೇಳು? ಸತ್ತೋಗಿರೋ ಅವಳ ಬಗ್ಗೆ ನನ್ನ ಹತ್ರ ಯಾಕೆ ಜಗಳ ಮಾಡ್ತೀರಾ? ಈ ಮನೆ ನನ್ನ ಹೆಸರಲ್ಲಿದೆ. ನಾನು ಈ ಮನೆ ಕಾಹಿತೆ ಕೊಡೋದಿಲ್ಲ. ನಿನ್ ಮಗಳನ್ನ ಹೆಂಗ್ ಹಾಸ್ಪಿಟಲ್ ಕರ್ಕೊಂಡೋಗ್ತೀಯೋ ಕರ್ಕೊಂಡೋಗು. ಅದ್ ನನ್ ಬೇಕಾಗಿಲ್ಲ. ಇನ್ನು ಅಪರ್ಣ ಆ ರೀತಿ ಹೇಳ್ತಾ ಇದ್ದ ಹಾಗೆ ಅಂಜಯ್ಯ ಏನು ಮಾತಾಡದೆ ಮಲ್ಕೋತಾನೆ. ಇನ್ನು ಬೆಡ್ ಮೇಲಿರೋ ಅಪರ್ಣ ಈ ರೀತಿ ಯೋಚಿಸ್ತಾಳೆ. ನನ್ ಸವತಿ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ, ಅದಕ್ಕೆ ಅಲ್ವಾ ಇಲ್ಲಿ ಬಂದಿದ್ದಾಳೆ. ಇವ್ರೇನೋ ನನ್ನ ಹತ್ರ ಜಗಳ ಮಾಡ್ತಿದ್ದಾರೆ. ಈ ಮನೆ ಕಾಹಿತ ಅಡ ಇಡ್ತೀನಂತಿದ್ದಾರೆ. ಇವಳಿಗೆ ಪ್ರೆಗ್ನೆನ್ಸಿನೇ ಇಲ್ದೆ ಮಾಡ್ಬಿಟ್ರೆ ಅವಾಗ ಅವಳ ಮನೆಗೆ ಹೋಗ್ತಾಳೆ. ಆಗ ಇವರು ಗಟ್ಟಿಯಾಗಿ ಮಾತಾಡೋದಿಲ್ಲ ನನ್ನ ಹತ್ರ. ಆಗ ನನ್ ಮನೆ ಅಡ ಇಡ್ಬೇಕಾಗಿಲ್ಲ.
ಅಂತ ಅಪರ್ಣ ತನ್ನಷ್ಟಕ್ಕೆ ತಾನು ಮಾತಾಡ್ಕೊಳ್ತಾ ಬೆಡ್ನಿಂದ ಎದ್ದು ಕೊಬ್ಬರಿ ಎಣ್ಣೆ ತಗೊಂಡ್ ಬಂದು ಗೀತನ್ ರೂಮ್ ಮುಂದೆ ಸುರಿತಾಳೆ. ಹೆಂಗೋ ನಂದಿನಿನೇ ಬೆಳಗ್ಗೆ ಬೇಗ ಎದ್ದೊಳ್ತಾಳಲ್ಲ, ಈ ಎಣ್ಣೆ ಮೇಲೆ ಕಾಲಿಟ್ಟು ಬೀಳ್ತಾಳೆ, ರಕ್ತಸ್ರಾವ ಆಗಿ ಪ್ರೆಗ್ನೆನ್ಸಿ ಹೋಗುತ್ತೆ ಅಂತ ಅಪರ್ಣ ಅನ್ಕೊಂಡು ತನಗೇನೋ ಗೊತ್ತಿಲ್ಲದೆ ಇರೋ ಹಾಗೆ ತನ್ನ ರೂಮ್ಗೆ ಹೋಗಿ ಬೆಡ್ ಮೇಲೆ ಮಲ್ಕೋತಾಳೆ. ಇನ್ನು ಇದಾದ್ಮೇಲೆ ಏನಾಗುತ್ತೆ ಅಂತ 2ನೇ ಭಾಗದಲ್ಲಿ ನೋಡೋಣ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಇದೇ ತರದ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.